ಸ್ನೇಹಿತರೆ, ನೀವು ಕೂಡ ರೋಹಿತ್ ಮತ್ತು ವಿರಾಟ್ ಸನ್ಯಾಸವನ್ನು ಮುರಿದು T20 ಫಾರ್ಮ್ಯಾಟ್ಗೆ ಮತ್ತೆ ಮರಳಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಮೊದಲ T20 ಪಂದ್ಯದಲ್ಲೇ ಜಿಂಬಾಬ್ವೆ ವಿರುದ್ಧ ಭಾರತ ತಂಡ ಸೋತ ನಂತರ ಸಂಪೂರ್ಣವಾಗಿ ಸಿಟಿ ಗೆದ್ದ MS ಧೋನಿಯವರು ಏಕೆ ಭಾರತ ತಂಡ ಈ ರೀತಿ ಹೀನಾಯವಾಗಿ ಸೋತಿತು ಎಂಬುದರ ಬಗ್ಗೆ 5 ಕಾರಣಗಳನ್ನು ತಿಳಿಸಿದ್ದಾರೆ. ಆ ಕಾರಣಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಜಿಂಬಾಬ್ವೆ ನಡುವೆ ನಡೆದ ಮೊದಲ T20 ಪಂದ್ಯವನ್ನು ಭಾರತ ತಂಡ 13 ರನ್ಗಳಿಂದ ಹೀನಾಯವಾಗಿ ಸೋತಿತು ಮತ್ತು ಭಾರತದ ಈ ರೀತಿ ಹೀನಾಯವಾದ ಸೋಲಿನ ನಂತರ ಕೋಪಗೊಂಡ MS ಧೋನಿಯವರು ಮಾತನಾಡುವ ಮೂಲಕ ವಿಶ್ವಕಪ್ನ ಟ್ರೋಫಿಯನ್ನು ಗೆದ್ದ ನಂತರ ಭಾರತ ತಂಡ ಈ ರೀತಿ ಸೋಲುತ್ತದೆ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಮತ್ತು ಇಂದು ನಿಜಕ್ಕೂ ಭಾರತ ತಂಡ ನಮ್ಮೆಲ್ಲರ ತಲೆ ಬಾಗುವ ಹಾಗೆ ಮಾಡಿದೆ. ಆದರೆ ನನ್ನ ದೃಷ್ಟಿಯಲ್ಲಿ ಭಾರತ ತಂಡ ಈ ಪಂದ್ಯವನ್ನು ಸೋಲಲು ಈ 5 ದೊಡ್ಡ ಕಾರಣಗಳು. ಮೊದಲ ಕಾರಣ ಬಂದು ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ನ ಕಳಪೆಯಾದ ಬ್ಯಾಟಿಂಗ್. ನಮ್ಮ ಭಾರತೀಯ ಬೌಲರ್ಗಳಲ್ಲಾಗಲಿ ಅಥವಾ ನಮ್ಮ ತಂಡದ ಯಾವುದೇ ಆಟಗಾರನಲ್ಲಾಗಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ, ಏಕೆಂದರೆ ಜಿಂಬಾಬ್ವೆ ಅಷ್ಟು ದೊಡ್ಡದಾದ ಟಾರ್ಗೆಟ್ ಅನ್ನು ಕೂಡ ನೀಡಿರಲಿಲ್ಲ. ಆ ಗುರಿಯನ್ನು ಬೆನ್ನಟ್ಟುವಲ್ಲಿ ಅಭಿಷೇಕ್ ಶರ್ಮಾನಂತಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳೇ ಫ್ಲಾಪ್ ಆದರೆ ಇನ್ನುಳಿದ ಆಟಗಾರರು ಏನು ತಾನೇ ಮಾಡುತ್ತಾರೆ. ಅವರು ಫೇಲ್ ಆದ ಕಾರಣವೇ ಮಿಡಲ್ ಆರ್ಡರ್ ನಲ್ಲಿ ಪ್ರೆಷರ್ ಉಂಟಾಯಿತು. ಇದು ಸೋಲಿಗೆ ಎರಡನೇ ಕಾರಣವಾಯಿತು. ರಿಯಾನ್ ಪರಾಗ್, ಋತುರಾಜ್ ಗೈಕ್ವಾಡ್, ರಿಂಕು ಸಿಂಗ್, ನೀವು ಕೇವಲ IPL ನಲ್ಲಿ ಮಾತ್ರ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರೆ ಸಾಲದು. ಟೀಮ್ ಇಂಡಿಯಾಗೆ ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಜವಾಬ್ದಾರಿಯಿಂದ ಆಡುವ ಮೂಲಕ ತಂಡವನ್ನು ಗೆಲ್ಲಿಸಬೇಕು. ನೀವು ಈ ರೀತಿಯಾಗಿ ಜಿಂಬಾಬ್ವೆ ವಿರುದ್ಧ 2-7 ಹಾಗೂ 0 ರನ್ಗಳಿಗೆ ಔಟ್ ಆದರೆ ಎಂದು ನಮ್ಮ ಭಾರತ ತಂಡ ಗೆಲ್ಲುವುದಿಲ್ಲ. ಸೋಲಿಗೆ ಮೂರನೇ ಮುಖ್ಯವಾದ ಕಾರಣ ಟೀಮ್ ಇಂಡಿಯಾದ ಕೇರ್ಲೆಸ್. ಏಕೆಂದರೆ ಇಂದು ನಮ್ಮ ಬೌಲಿಂಗ್ ಬಹಳ ಅದ್ಭುತವಾಗಿ ಇದ್ದರೂ ಕೂಡ ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ಗಳು ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರು. ಅದರಲ್ಲೂ ಇಂದು ಮುಖ್ಯವಾಗಿ ಆವೇಶ್ ಖಾನ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರು ಭಾರತ ತಂಡವನ್ನು ಗೆಲ್ಲಿಸಬಹುದಿತ್ತು ಮತ್ತು ಅವರು ಬೌಂಡರಿಗಳನ್ನು ಕೂಡ ಬಾರಿಸುತ್ತಿದ್ದರು. ಆದರೆ ನಂತರ ಉತ್ಸಾಹಕ್ಕೆ ಒಳಗಾದ ಇವರಿಬ್ಬರು ದೊಡ್ಡ ಶಾಟ್ ಗಳನ್ನು ಹೊಡೆಯಲು ಹೋಗಿ ತಮ್ಮ ವಿಕೆಟ್ ಗಳನ್ನು ಕಳೆದುಕೊಂಡರು. ಇವರ ಕಾರಣ ಇಡೀ ಭಾರತ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿತು ಮತ್ತು ಸೋಲಿಗೆ ನಾಲ್ಕನೇ ಮುಖ್ಯವಾದ ಕಾರಣ ಜಿಂಬಾಬ್ವೆ ನಂತಹ ತಂಡದ ವಿರುದ್ಧ ಓವರ್ ಕಾನ್ಫಿಡೆಂಟ್ ಆಗುವುದು. ಏಕೆಂದರೆ ಇಂದು ನಮ್ಮ ಭಾರತೀಯ ಆಟಗಾರರು ಜಿಂಬಾಬ್ವೆ ತಂಡವನ್ನು ಒಂದು ದುರ್ಬಲವಾದ ತಂಡವೆಂದು ಅಂದುಕೊಂಡು ಆಡುವ ಮೂಲಕ ಮೈದಾನದಲ್ಲಿ ಸೀರಿಯಸ್ ಆಗಿ ಆಡಲಿಲ್ಲ. ಇದರ ಕಾರಣವೇ ನಾಯಕ ಶುಭ್ಮನ್ ಗಿಲ್ ಅವರಿಗೆ ಅವರದೇ ಆದ ಓವರ್ ಕಾನ್ಫಿಡೆಂಟ್ ಸೋಲಿಸುವ ಮೂಲಕ ನಾಶ ಮಾಡಿತು. ಹಾಗೂ ಸೋಲಿಗೆ ಮುಖ್ಯವಾದ 5ನೇ ಕಾರಣ ಬಂದು ಟೀಮ್ ಇಂಡಿಯಾದ ಸೆಲೆಕ್ಷನ್. ಏಕೆಂದರೆ ಸಾಯಿ ಸುದರ್ಶನ್, ಹರ್ಷಿತ್ ರಾಣಾ ಹಾಗೂ ಜಿತೇಶ್ ಶರ್ಮಾ ನಂತಹ ಆಟಗಾರರು ತಂಡದಿಂದ ಹೊರಗೆ ಕುಳಿತರೆ ಬರೆದಿಟ್ಟುಕೊಳ್ಳಿ, ಟೀಮ್ ಇಂಡಿಯಾ ಈ ಬಾರಿಯ 5 T20 ಪಂದ್ಯವನ್ನು ಕೂಡ ಸೋಲುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ MS ಧೋನಿ ಅವರು ನೀಡಿದ ಈ ಕಾರಣಗಳು ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.